ರಾಯಪಟ್ಟಣ ನವೋದಯ ವಿದ್ಯಾಸಂಸ್ಥೆಯ 2026-2027ನೇ ಸಾಲಿನಿಂದ ಎಲ್ಕೆಜಿ ಹಾಗೂ ಯುಕೆಜಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಾಡಲಾಗುವುದು ಎಂದು ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಸಿಜೆ ಮಂಜುನಾಥ್ ಮಾಹಿತಿ ನೀಡಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸ್ವತಂತ್ರ ಪೂರ್ವ ವಿದ್ಯಾಸಂಸ್ಥೆ ಆದ ನವೋದಯ ವಿದ್ಯಾಸಂಸ್ಥೆಯು 4 ಜನ ಶಿಕ್ಷಣ ದಿಗ್ಗಜರಿಂದ ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಡೆದಿರುವ ನವೋದಯ ವಿದ್ಯಾಸಂಸ್ಥೆಯು ಇದುವರೆಗೂ ಹಾಸನ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯ ಬಡ ರೈತಾಪಿ ವರ್ಗದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಮೂಲಕ ಶಿಕ್ಷಣ ದಾಸೋಹವನ್ನು ನೀಡುತ್ತಾ ಬಂದಿರುವುದು ತುಂಬಾ ಹೆಮ್ಮೆಯ ವಿಚಾರವಾಗಿದೆ. ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ನೂತನ ಆಡಳಿತ ಮಂಡಳಿಯು 2026 ಮತ್ತು 2027ನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮದೊಂದಿಗೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭ ಮಾಡುತ್ತಿದ್ದು, ಇದರ ಉಪಯೋಗವನ್ನು ಚನ್ನರಾಯಪಟ್ಟಣ ತಾಲೂಕಿನ ಹಾಗೂ ಅಕ್ಕಪಕ್ಕ ತಾಲೂಕಿನ ಪೋಷಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ವಿದ್ಯಾಸಂಸ್ಥೆಯ ಗತವೈಭವವನ್ನು ಮರಳಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಸ್ಥೆ ಗೌರವ ಅಧ್ಯಕ್ಷರಾದ ಡಾ. ಶೇಷೇನ, ಅಧ್ಯಕ್ಷರಾದ ಮುರಾರ್ಜಿ ಮಂಜಣ್ಣ, ಕಾರ್ಯದರ್ಶಿ ಕೆಪಿ ಶರತ್, ನಿರ್ದೇಶಕರಾದ ಕಾಳೇನಹಳ್ಳಿ ಆನಂದ್ ಕುಮಾರ್, ಪ್ರಾಂಶುಪಾಲರಾದ ಸಂಜಯ್ ಕುಮಾರ್, ಉಪ ಪ್ರಾಂಶುಪಾಲರಾದ ಸ್ವಾಗತಹಳ್ಳಿ ಸುರೇಶ್, ಶಿಕ್ಷಕರು ಮತ್ತು ಎಲ್ಲಾ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಐಕೆ ಮಂಜುನಾಥ್, SP9 ನ್ಯೂಸ್, ಚನ್ನರಾಯಪಟ್ಟಣ. ನಾನು ನವೋದಯ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪಪ್ರಾಂಶುಪಾಲರು ಸುರೇಶ್ ಅಂತ. ನಾವು 2026 ಮತ್ತು 2027 ಸಾಲಿಗೆ ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಉತ್ತಮವಾದಂಥ ಶಿಕ್ಷಕ ವರ್ಗ ಇದೆ, ಅನುಭವಿ ಶಿಕ್ಷಕರಿದ್ದಾರೆ. ಕಂಪ್ಯೂಟರ್ 8ನೇ ತರಗತಿಯಿಂದ ಕಂಪ್ಯೂಟರ್ ನಾವು ತರಬೇತಿ ಕೊಡ್ತಾಯಿದ್ದೀವಿ. NCC 2 ವಿಂಗ್ ಇದೆ, ಏರ್ ವಿಂಗ್ ಮತ್ತು ಆರ್ ವಿಂಗ್ ಅಂತ 2 ವಿಂಗ್ ಇದೆ. ಅಲ್ಲಿ ತರಬೇತಿಯನ್ನು ಪಡ್ಕೊಂಥ ವಿದ್ಯಾರ್ಥಿಗಳಿಗೆ ಟೆಕ್ನಿಕ್ ಅಂದರೆ ವೃತ್ತಿಪರ ಕೋರ್ಸ್ಗಳಿಗೆ ಅವರಿಗೆ ಡಿಸ್ಕೌಂಟ್ ಅಂದರೆ ಒಂದು 5% ಅವರಿಗೆ ದಾಖಲಾತಿಯಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ. ಅಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಿ ನಮ್ಮ ಸ್ಕೂಲ್ಗೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ. ಜೊತೆಗೆ ನಮಗೆ ಒಳ್ಳೆಯ ಕಟ್ಟಡ ಇದೆ, ಎಲ್ಲ ರೂಮ್ಗಳಿಗೂ CC ಕ್ಯಾಮ್ರಾ ಇದೆ, ಉತ್ತಮವಾದಂಥ ಶೌಚಾಲಯ ಇದೆ, ಕುಡಿಯುವ ನೀರಿದೆ, ಲ್ಯಾಬ್ಗಳಿದ್ದಾವೆ. ಎಲ್ಲ ರೂಮ್ಗಳಿಗೂ ಕಿಟಕಿ ಭಾಗಗಳನ್ನು ಮಾಡಲಾಗಿದೆ. ನಮ್ಮ ಹೊಸ ಮ್ಯಾನೇಜ್ಮೆಂಟ್ ಬಂದು ನಮ್ಮ ಒಳ್ಳೆ ಸೌಕರ್ಯವನ್ನು ಕೊಡಲಾಗಿದೆ. ನಾವು ಸಹ ಉತ್ತಮವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಉತ್ತಮವಾದಂಥ ಪಾಠ ಬೋಧನೆಯನ್ನು ಮಾಡ್ತಾಯಿದ್ದೀವಿ. ವರ್ಷ ಒಳ್ಳೆಯ ರಿಸಲ್ಟನ್ನು ಕೊಡ್ತಾಯಿದ್ದೀವಿ. ನಮ್ಮಲ್ಲೂ ಸಹ ಪ್ರತಿ ವರ್ಷ 10 ಮತ್ತು 15ಕ್ಕಿಂತ ಹೆಚ್ಚು ಮಕ್ಕಳು A+ ಪಡ್ಕೊಂಬರ್ತಾಯಿದ್ದಾರೆ. SSLCಗೆ ಉತ್ತಮವಾದಂಥ ನಾವು ಕೆಲಸವನ್ನು ಈ ವರ್ಷ ಸಹ ಕೊಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಪೋಷಕರಿಗೆ ಮನವಿ ಏನಪ್ಪ ಅಂತಂದರೆ, ನಾವು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಪಾಠ ಬೋಧನೆಯನ್ನು ಮಾಡ್ತೀವಿ, ಉತ್ತಮ ಶಿಕ್ಷಕರು ಹೊಂದಿದ್ದೀವಿ. ಆದ್ದರಿಂದ ದಯಮಾಡಿ ಈ ವರ್ಷ ನಮ್ಮ ಸ್ಕೂಲಿಗೆ ಹೆಚ್ಚಿನ ಸಂಖ್ಯೆ ದಾಖಲಾತಿ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೂ ನಮ್ಮ ಆಡಳಿತ ಮಂಡಳಿಯವರು ಈ ವರ್ಷದ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಪ್ರಾಂಶುಪಾಲರು ನವೋದಯ ಕಾಲೇಜು ಇಲ್ಲಿನ ವತಿಯಿಂದ ಹೇಳೋದೇನೆಂದರೆ, ನಮ್ಮಲ್ಲಿ ಅತ್ಯುತ್ತಮವಾದ ಬೋಧನಾ ವೃಂದ ಇದೆ, ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡುವ ಪಣದೊಟ್ಟಿದ್ದೇವೆ ನಾವೆಲ್ಲರೂ ಕೂಡ. ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಇಡೀ ವರ್ಷ ವಿಶೇಷ ತರಗತಿಗಳನ್ನು, ವಿಶೇಷ ಉಪನ್ಯಾಸಗಳನ್ನು ಕೊಡ್ತಾ ಇದ್ದೇವೆ. ಚನ್ನರಾಯಪಟ್ಟಣ ತಾಲೂಕು ನಗರದಲ್ಲಿ ಹೃದಯ ಭಾಗದಲ್ಲಿ ನಿಂತ ವಿದ್ಯಾಸಂಸ್ಥೆ 4 ಜನ ಪುಣ್ಯಾತ್ಮರ ಕಾಲದಲ್ಲಿ ಮಂಜೂರಾಗಿದ್ದು, ಈಗ ಆ ವಿದ್ಯಾಸಂಸ್ಥೆಯಲ್ಲಿ 2026-2027ನೇ ಸಾಲಿಗೆ ಈಗಾಗಲೇ ಪ್ರವೇಶ ಪ್ರಾರಂಭ ಮಾಡಿರ್ತೇವೆ. ಇಲ್ಲಿ ಬಡ ಮಕ್ಕಳ, ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೋಸ್ಕರ ರಿಯಾಯಿತಿ ದರದಲ್ಲಿ ಫೀಸನ್ನು ಪಡೆದು ಮಕ್ಕಳಿಗೆ ಉತ್ತಮವಾದ ಬೋಧನೆಯನ್ನು ಮಾಡಿಸಲಾಗ್ತಾಯಿದೆ. ನಮ್ಮ ನವೋದಯ ಸಂಸ್ಥೆಯ ದಿಗ್ಗಜರು ಮತ್ತು ಶಿಕ್ಷಣ ತಜ್ಞರು 4 ಜನ ಇದ್ದಾರೆ. ಅವರ ಪಾದಾರವಿಂದಕ್ಕೆ ವಂದಿಸುತ್ತಾ, ಏನು ಈಗ 2026-27ನೇ ಸಾಲಿನಲ್ಲಿ ಪ್ರವೇಶ
ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ನವೋದಯ ಸಂಸ್ಥೆಯಲ್ಲಿ. ನವೋದಯ ಸಂಸ್ಥೆಯ ಧ್ಯೇಯೋದ್ದೇಶಗಳು ಅಂದರೆ ಎಲ್ಲ ಸುಮ್ಕೆ ಅಪಪ್ರಚಾರ ಮಾಡ್ತಾಯಿದ್ರು. ಆ ಸಂಸ್ಥೆಯಲ್ಲಿ ಬೋಧಕರಿಲ್ಲ, ಟೀಚರ್ಸ್ ಇಲ್ಲ, ಲೆಕ್ಚರರ್ಸ್ ಇಲ್ಲ ಅಂತ ಪತ್ರಿಕಾಗೋಷ್ಠಿ ಕರೆದಿರೋದೇ ಅದಕ್ಕೋಸ್ಕರ. ನಾವು ಇವತ್ತು ನಮ್ಮ ಇಲ್ಲೇನು ಅತ್ಯುತ್ತಮವಾದಂಥ ಅಧ್ಯಾಪಕರಿಂದ ಇದೆ ಅದನ್ನು ನಮ್ಮ ಚನ್ನರಾಯಪಟ್ಟಣ ಜನತೆಗೆ ತೋರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನಾವೊಂದು ಮಾಧ್ಯಮ ಮುಖಾಂತರ ಮಾಡಬೇಕು ಅಂತ ಇದು ಮಾಡ್ದೋ. ಮತ್ತು ಈ ವರ್ಷದಿಂದ ಈ ನಮ್ಮ ಆಡಳಿತ ಮಂಡಳಿ 13 ಜನ ಏನಿದ್ದೀವಿ ಒಂದು ನಿರ್ಣಯ ಕೈಗೊಂಡು LKG UKGಯಿಂದ ಪ್ರಥಮವಾಗಿ ಪ್ರಾರಂಭ ಮಾಡಿ, ನೀವೆಲ್ಲೇ ನೋಡಿ ತಾಲೂಕಲ್ಲಿ ಕನ್ನಡ ಮಾಧ್ಯಮ ಇರೋದು ಮೊದಲನೇ ಸ್ಥಾನದಲ್ಲಿರೋದು ನಮ್ಮ ನವೋದಯ ಸಂಸ್ಥೆ. ತಾಲೂಕಿನಲ್ಲೇ ಅತಿ ಹೆಚ್ಚು ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋದು ನಮ್ಮ ನವೋದಯ ಸಂಸ್ಥೆ. ಮತ್ತು ಇಡೀ ತಾಲೂಕಲ್ಲೇ ಲ್ಯಾಬ್ ಇಲ್ಲ. ಆ ರೀತಿ ಒಂದು ಲ್ಯಾಬ್ನ ಒಂದು ಸುಸಜ್ಜಿತವಾದಂಥ ಲ್ಯಾಬ್ ಸೈನ್ಸ್ ಮಕ್ಕಳಿಗೆ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಈ ವಾಣಿಜ್ಯ ವಿಭಾಗದ ಮಕ್ಕಳೇನಿದ್ದಾರೆ ಅವರಿಗೆ ಮುಂದಿನ ಒಂದು ಏನು ಸೈನ್ಸ್ಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೂ, ಕಾಮರ್ಸ್ ವಿಭಾಗದ ಮಕ್ಕಳಿಗೂ, ಸೈನ್ಸ್ ವಿಜ್ಞಾನ ವಿಭಾಗದ ಮಕ್ಕಳುಗಳಿಗೆ CET, ನೀಟು, JEE ಮೈನ್ಸು ಈ ರೀತಿಯಾದ ಒಂದು ಕೋಚಿಂಗ್ನ ಕೊಡಲೇಬೇಕು ನಮ್ಮ ಮಕ್ಕಳಿಗೂ. ಗ್ರಾಮೀಣ ವಿಭಾಗದ ಮಕ್ಕಳು ಮತ್ತು ನಗರ ಪ್ರದೇಶದ ಬಡ ಮಕ್ಕಳುಗಳಿಗೆ ಎಲ್ಲ ರಿಯಾಯಿತಿ ದರದಲ್ಲಿ. ನಾವೇನು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕ್ಕೆ ಹೋಗ್ತಾ ಇಲ್ಲ. ಅವ್ರ ಕನಸೇನಿದೆ, ಈ 4 ಜನದ ದಿಗ್ಗಜದ ಕನಸೇನಿದೆ ಅದನ್ನು ನನಸು ಮಾಡಬೇಕು ಅಂತ ಹೊರಟಿದ್ದೀವಿ. ಮತ್ತು ಆಟದ ಮೈದಾನ ಇಡೀ ನಮ್ಮ ತಾಲೂಕಲ್ಲೇ ಇಲ್ವೇನಪ್ಪ, ಆ ರೀತಿ ಆಟದ ಮೈದಾನ ಒಂದು ಸ್ಪೋರ್ಟ್ಸು. ಮತ್ತು ಈ ವರ್ಷದಿಂದ ನಾವು ಈಗೇನು ಒಂದು 2 ತಿಂಗಳಾಚೆ ಒಂದು ಸಮಾರಂಭ ಮಾಡಿದೆವು. ಅಂದರೆ PUC ಮುಗಿದ್ಮೇಲೆ ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಏನಾದ್ರು PUC ಮುಗಿದ್ಮೇಲೆ ಯಾವ ರೀತಿ ಪೊಲೀಸ್ ತರಬೇತಿ, PUC ಮುಗಿದ್ಮೇಲೆ ಆಮೇಲೆ ಸೈನಿಕ ತರಬೇತಿ ಅದನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾಯಿದ್ವಿ. ಮತ್ತು ಉದ್ಯೋಗ ಮೇಳ ಅಂದರೆ PUC ಮುಗಿದ ಮೇಲೆ ಆ ಮಕ್ಕಳಿಗೆ ಯಾವ್ಯಾವ ರೀತಿ ಅವರು ಅಭ್ಯಾಸ ಮಾಡಿರ್ತಾರೆ ಆ ರೀತಿ ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಣ ತೊಟ್ಟು ನಿಂತಿದ್ದೀವಿ. ಅದರಲ್ಲೂ ನಮ್ಮ ಅಧ್ಯಾಪಕರಿಂದ ಮತ್ತು ನಮ್ಮ ಆಡಳಿತ ಮಂಡಳಿ ಎರಡು ಕೈ ಸೇರಿ ಚಪ್ಪಾಳೆ. ಅದೇ ರೀತಿ ನಾವೆಲ್ಲ ಒಂದೇ ಮನೆಯ ಸದಸ್ಯರಿಂದ, ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲ ಇದೊಂದು ಶಾಲೆ ಅತ್ಯುತ್ತಮ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಹೋಗ್ತಿದ್ದೀವಿ. ದಯವಿಟ್ಟು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಸಮಸ್ತ ಜನತೆಗೂ ಕೇಳಿಕೊಳ್ಳೋದು ಒಂದೇ, ನಾವು ಯಾವುದೇ ರೀತಿಯಾದ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡೋಕ್ಕೆ ನಿಂತಿಲ್ಲ.